ನಾನು ಈಗ ಕಂಡಕ್ಟರ್ ಭೇಟಿ ಮಾಡಿದೆ. ಅವ್ರಿಗಿನ್ನೂ ತುಂಬಾ ಎದೆನೋ ಇದೆ. ತುಂಬಾ ಅವ್ರಿಗೆ ಮನಸ್ಸು ಬಂದಾಗೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಕಂಡಕ್ಟರ್ ಮೇಲೆ. ಅವ್ರಿಗಿನ್ನೂ ನೋವು ಕಡಿಮೆ ಆಗಿಲ್ಲ ಅಂತ ಹೇಳಿ ಅವ್ರು ಕಣ್ಣಿಗೆ ಹಾಕಿದ್ರು. ಕರ್ನಾಟಕದ ನೆಲದಲ್ಲಿ ಬೆಳಗಾವಿಯಲ್ಲಿ ಕನ್ನಡ ಮಾತಾಡಲಿಕ್ಕೆ ಒಬ್ಬ ಕಂಡಕ್ಟರ್ ಹೊಡೆದು ಅವರು ಆಸ್ಪತ್ರೆಗೆ ಅಡ್ಮಿಟ್ ಹಾಕ್ತಾರೆ ಅಂದ್ರೆ ಇಲ್ಲಿಯ ಅಧಿಕಾರಿಗಳು, ಇಲ್ಲಿಯ ಜಿಲ್ಲಾಡಳಿತ, ಇಲ್ಲಿಯ ರಾಜಕಾರಣಿಗಳು ಯಾಗಿದ್ದಾರೆ? ಯಾಕೆ ಬದುಕ್ತಾ ಇದ್ದೀರಿ ನೀವು? ಇವತ್ತು ಆ ವಯಸ್ಸಿನಲ್ಲಿ ಒದೆ ತಿಂದು ಒಬ್ಬ ಕನ್ನಡಿಗ ಬೆಡ್ ಮೇಲೆ ಮಲ್ಕೊಂಡು ಕಣ್ಣೀರು ಹಾಕ್ತಾನಲ್ಲ, ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಇಲ್ಲಿಯ ರಾಜಕಾರಣಿಗಳಿಗೆ, ಜಿಲ್ಲಾಡಳಿತಕ್ಕೆ ಈ ಕೃತ್ಯವನ್ನು ಎಸೆದಂತವ್ರನ್ನ ಯಾವ ಮುಲಾಜಿಂದಲೇ ಗುಂಡಾ ಕಾಯ್ದೆ ಹಾಕಿ 6 ತಿಂಗಳು ವರ್ಷ ಅವ್ರು ಜೈಲಿಗೆ ಹೋಗ್ಬೇಕು. ಅವ್ರನ್ನ ಕರ್ನಾಟಕದ ನೆಲದಿಂದ ಗಡೀಪಾರು ಮಾಡ್ಬೇಕು. ಅವ್ರು ಇಲ್ಲಿ ಕರ್ನಾಟಕದಲ್ಲಿ ಬದುಕಲಿಕ್ಕೆ ಬಿಡಬಾರ್ದು. ಹಾಗಾಗಿ ಈಗ ನನಗೆ ತುಂಬಾ ಹಿಂಸೆ ಅನ್ನಿಸ್ತು. ಒಬ್ಬ ಕನ್ನಡಿಗನ ಹಾಸಿಗೆ ಮೇಲೆ ಕಣ್ಣೀರು ಹಾಕೋದ್ ನೋಡಿದಾಗ ನನ್ನ ರಕ್ತ ಕುದಿಯುತ್ತೆ. ಯಾವ ಈ ಮರಾಠಿ MBS ಪುಂಡ್ರು ನನ್ನ ಕೈಗೇನಾದ್ರೂ ಇವತ್ತು ಸಿಕ್ಕಿದೆ, ಅವ್ರಿಗಾಗಿರೋದಲ್ಲ, ಅದ್ರ ಹಪ್ಪನಾಗಿ ಕರಬೇಕು ಕಾರ್ಯಕರ್ತರು 1 ನಿಮಿಷ ಸಾಕ ಕೆಲಸ ಮಾಡಕ್ಕೆ. ಆದ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರೋಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾನು ಸುಮ್ಮನೆ ಇದ್ದೀನಿ. ನಾನು ಇವತ್ತು ಅವರಿಗೆ ಹೇಳಿದ್ದೀನಿ, ನೀವು ಯಾವತ್ತು ಕಣ್ಣೀರು ಹಾಕ್ಬಾರ್ದು. ಸರ್ಕಾರ ಅವ್ರಿಗೆ ಹೇಗೆ ನಡೆಸ್ಕೊಡುತ್ತೆ ಗೊತ್ತಿಲ್ಲ, ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರಿಗೆ ಇಲ್ಲಿ ಚಿಕಿತ್ಸೆ ಸರಿ ಇಲ್ಲ ಅಂದ್ರೆ, ಇಲ್ಲಿ ಸರಿ ಇಲ್ಲ ಅಂದ್ರೆ ಅವರು ಬೆಂಗಳೂರಿಗೆ ಬಂದ್ರೆ ಬೆಂಗಳೂರಲ್ಲಿ ಒಳ್ಳೆ ಆಸ್ಪತ್ರೆ ಅರ್ಥ ಆಗುತ್ತೆ. ಅದಕ್ಕಾಗಿ ಇಂಥ ಪುಂಡ ಪೋಖ್ರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸರಿಯಾಗಿ ಉತ್ತರವನ್ನ ಕೊಡುತ್ತೆ. ಸರ್, ಸಿಪಿಐ ವರ್ಗಾವಣೆ ಮಾಡೋದು, ಸಸ್ಪೆಂಡ್ ಮಾಡಬಹುದು, ವರ್ಗಾವಣೆ ಮಾಡಬೇಕು. ನಾನು ಹೇಳ್ತಾ ಇದ್ದೀನಿ, CPI-ನ ವರ್ಗಾವಣೆ ಮಾಡಿದ್ರೆ ಸಾಲದು, ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು. ಅವ್ರನ್ನ ಸಸ್ಪೆಂಡ್ ಆದ್ರೆ ಇನ್ ಬಾಕಿ ಅಧಿಕಾರಿಗಳಿಗೂ ಒಂದಿಷ್ಟು ಏನಾದ್ರೂ ಈ ತರ ತಪ್ಪು ಮಾಡುವಾಗ ಭಯ ಬರುತ್ತೆ. ಹಾಗಾಗಿ ಅವ್ರನ್ನ ವರ್ಗಾವಣೆ ಮಾಡಿ ನೀವು ಸುಮ್ಮನೆ ಕೂರಂಗಿಲ್ಲ. ಜಿಲ್ಲಾಡಳಿತ, ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ಅವ್ರನ್ನ ತಕ್ಷಣ ಅವ್ರ ಮೇಲೆ ಕ್ರಮ ಹಾಕಬೇಕು. ಹಾಗೆ ಇವತ್ತು ಜಿಲ್ಲಾಧಿಕಾರಿಗಳು ಏನು ಮರಾಠಿಯಲ್ಲಿ ಕಾಗದ ಪತ್ರಗಳು ಕೊಡ್ತೀವಿ ಅಂತ ಏನ್ ಹೇಳಿದ್ದಾರೆ, ಅದು ನಡೆಯಬಾರ್ದು. ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಜಿಲ್ಲಾ ಆಡಳಿತದ ಭಾಷೆ ಕನ್ನಡ, ಕನ್ನಡದಲ್ಲಿ ಆಡಳಿತ ಮಾಡಬೇಕು. ಕನ್ನಡದಲ್ಲಿ ಮಾಡಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳು ಕರ್ನಾಟಕದಲ್ಲಿ 1 ನಿಮಿಷ ಇರಬಾರ್ದು. ನಿಮ್ ರಾಜ್ಯ ಯಾವುದು, ನೀವು ಹೋಗ್ಬೋದು. ಹೌದು ಹೌದು. ಈಗ ತಕ್ಷಣ ಪೊಲೀಸ್ ಇಲಾಖೆ, ನಾನೀಗ ಕಮಿಷನರ್ನ ಭೇಟಿ ಮಾಡ್ತೀನಿ, ತಕ್ಷಣ ಅವ್ರ ಮೇಲೆ ಹಾಕಿರುವ ಕೇಸ್ನ ಅದಕ್ಕೆ ಬಿ ರಿಪೋರ್ಟ್ ಹಾಕಿ ಆ ಕೇಸ್ನ ಕ್ಲೋಸ್ ಮಾಡಬೇಕು. ಆ ಗುಂಡಾಗಳು ಏನಿದ್ದಾರೆ ಗುಂಡಾ ಕಾಯ್ದೆ ಹಾಕಿ ಅವ್ರನ್ನ ಜೈಲಿಗೆ ಕಟ್ಟಬೇಕು. ಜೈಲಿಂದ ಬಂದ್ಮೇಲೆ ಅವ್ರನ್ನ ಕರ್ನಾಟಕದಿಂದ ಗಡೀಪಾರು ಮಾಡ್ಬೇಕು.